ಉತ್ತಮಾಪುರದ ಜನರು ಉತ್ತಮರಾಗೇ ಇರಬೇಕು ಅನ್ನೋದು ನನ್ನ ಆಸೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆದರೆ ಅದೇ ನೀವು ನನಗೆ ಕೊಡೋ ದೊಡ್ಡ ಬಹುಮಾನ. ಆಹಾ, ಕೇಳಿದ್ರ ನಮ್ಮ ಮರಿದೇವನ ಮಾತುಗಳನ್ನು? ಮರಿದೇವ ಹುಟ್ಟಿದ್ದೇ ಊರಿಗೆ ಶಾಪ ಅಂತ ಹಿಡಿ ಶಾಪ ಹಾಕ್ತಾ ಇದ್ರಿ. ಆದರೆ ಈಗ ನೋಡಿ, ಮರಿದೇವ ಈ ಊರಿನ ಬಗ್ಗೆ, ಈ ಊರಿನ ಜನಗಳ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾನೆ ನೋಡಿ. ಹೌದು ಆಚಾರ್ಯ, ನೀವು ಹೇಳ್ತಿರೋ ಸತ್ಯ. ಅವ್ನು ನಮ್ಮೂರಲ್ಲಿರೋದೇ ಪುಣ್ಯ ನಮಗೆ. ನಾವು ಕಷ್ಟಪಟ್ಟು ದುಡ್ದಿದ್ಮೇಲೆ ಇವ್ರು ಕಳ್ತನ ಮಾಡಿ ನುಂಗಿ ನೀರು ಕೊಟ್ಬಿಟ್ಟಿದ್ದಾರೆ. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಬರೀ ಗಂಡಸರು ಕಳ್ತನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಹೆಂಗಸರು ಕಳ್ತನ ಮಾಡ್ತಾರ. ಅದಕ್ಕೆ ಹೇಳೋದು ಕಲಿಗಾಲ ಅಂತ. ಇವತ್ತು ಮನೆ ಮನೆ ಕಳ್ತನ ಮಾಡೋರು ನಾಳೆ ದೊಡ್ಡ ದೊಡ್ಡ ದರೋಡೆ ಮಾಡೋಕ್ಕೂ ಹೆಸಲ್ಲ. ಹೋಗ್ಬರೋರು ತಲೆ ಹೊಡಿತಾರೆ ಇವರು. ಹೌದೌದು, ಇವ್ರಿಗೆ ಸರಿಯಾದ ಶಿಕ್ಷೆನೇ ಆಗ್ಬೇಕು. ನೀವೆಲ್ಲ ಹೇಳ್ತಾ ಇರೋದು ಸರಿ. ಗಂಡಸರ ಜೊತೆಗೆ ಸೇರ್ಕೊಂಡು ಹೆಂಗಸರು ಕಳ್ತನ ಮಾಡ್ತಾರೆ ಅಂದಮೇಲೆ ಇವರು ಕಳ್ಳರ ಕುಟುಂಬನೇ ಇರಬೇಕು. ಪಟೇಲ್ರೆ, ಗಂಡಸರು ಕಳ್ತನ ಮಾಡಿದ್ರೆ ಮೆಣಸಿನ್ಕಾಯಿ ಹೊಗೆ ಹಾಕ್ತೀವಿ. ಹೆಂಗಸರು ಕಳ್ತನ ಮಾಡಿರೋದು ಮೊಟ್ಟ ಮೊದಲನೇ ಸಾರಿ. ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು? ನೀಲವ, ನೀವೇ ಹೇಳ್ರಿ. ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ತೀರ್ಮಾನ ಹೇಳಿ, ಅವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ. ನಮ್ಮ ಮಲ್ಲಕ್ಕ ಇದ್ದಿದ್ರೆ ಸರಿಯಾದ ಸಲಹೆ ಕೊಟ್ಟಿರೋರು. ಹಾ, ಹೆಂಗಸ್ರಿಗೆಲ್ಲ ಪರ್ಕೆ ಸೇವೆ ಮಾಡೋದೇ ಒಳ್ಳೇದು. ಸಾಂದರ್ಭಿಕ ಸಲಹೆ ಕೊಟ್ರಿ ನೀಲವ. ಹಾಂ ನೋಡ್ರಪ್ಪ, ವೀರವನಿತೆ ನೀಲವ ಹೇಳಿರೋ ಪ್ರಕಾರ ಗಂಡಸರಿಗೆ ಮೆಣಸಿನಕಾಯಿ ಹೊಗೆ, ಹೆಂಗಸರಿಗೆ ಪೊರಕೆ ಸೇವೆ ಅಂತೇಳಿ ಪಂಚಾಯತಿ ತೀರ್ಪು ಕೊಡ್ತಾ ಇದೆ.